ಲೋ ನನ್ನ ಮಗನೇ ತರಕಾರಿ ಮೇಲೆ ಪಿಚ್ಕಾರಿ ಹೊಡ್ತಿದ್ಯಲ್ಲೋ ಸರಿ ನನ್ ಮಗ ತಾನೆ ನೀನು ನಿನ್ನಿಂದ ನಾನು ನನ್ನಿಂದ ನೀನು ಈಗ ಇದನ್ನೆಲ್ಲ ತೊಳಿತಾ ಕುತ್ಕೊಳಕ್ಕಾಗತ್ತಾ ಹಾಗೆ ಒರೆಸಿ ಅಡ್ಜಸ್ಟ್ ಮಾಡ್ಕೋತೀನಿ ಏನದು ಅಕ್ಕ ಕಪ್ಪೆ ಹತ್ರ 10 ರೂಪಾಯಿ ಇದೆ ಏನ್ಕೋಕ್ ಸಿನಿಮಾ ನೋಡೋಣ ನನಗೆ ಆ ಸಿನಿಮಾ ಬೇಡ ಕಣ್ರೋ ಈ ಸಿನಿಮಾನೇ ಸಾಕು ಈ ಸಿನಿಮಾನ ಇಲ್ಲಿ ಆ ಸಿನಿಮಾ ನಿಮ್ ಮೇಷ್ಟ್ರು ಒಳಗೆ ಹೆಂಗಸ್ರಾಗ ಅವ್ರೆ ಅಡ್ಗೆ ಮಾಡ್ಕೋತಾವ್ರೆ ಅದೇ ಒಂದ್ ಸಿನಿಮಾ ಇದ್ದಾಗಿದೆ ಮೇಷ್ಟ್ರು ಅಡ್ಗೆ ಮಾಡ್ತಾರ ವಾಸನೆ ಜೋರಾಗಿ ಬರ್ತಾ ಇದೆ ರುಚಿ ನೋಡೋಣ ನಡೀರಿ ಹೋಗೋಣ ಲೋ ಇಲ್ಲೇ ಆಟ ಆಡ್ತಿರೋ ಕೈ ತೊಳ್ಕೊಂಡ್ ಬರ್ತೀನಿ ಅಕ್ಕ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಸಾಲ ಮತ್ತೆ ಉಪ್ಪು ಜಾಸ್ತಿ ಅಯ್ಯೋ ಏನಿಲ್ಲ ತಿನ್ರ ಹೋಗುವಕ್ಕ ಉಪ್ಪು ಇಟ್ರೆ ಪರವಾಗಿಲ್ಲ ಅಮ್ಮ ಇಲ್ಲಿ ಯಾರು ಅಮ್ಮ ಇಲ್ಲ ಹೋಗಯ್ಯ ಅಪ್ಪ ಏನಿದು ಬೆಂಡೆಕಾಯಿ ಬದನೆಕಾಯಿ ಸಾರು ಸರ್ ಅಬ್ಬಾ ನೀನೇ ಪುಣ್ಯವಂತ ಸರಿ ಸರಿ ಸಾರ್ ಸ್ವಲ್ಪ ಅನ್ನ ಇದ್ರೆ ಹಾಕ್ತೀರಾ ಯೋ ನಾನೇ ತಿನ್ನೋದಕ್ಕೆ ಏನು ಇಲ್ದೆ ಇಲ್ಲಿ ಬಂದು ಕೂತಿದ್ದೀನಿ ಯಾರೋ ಪಾಪಿಗಳು ನಾನ್ ಮಾಡಿದ ಅಡ್ಗೆನೆಲ್ಲ ಕತ್ಕೊಂಡು ಹೋಗ್ಬಿಟ್ರು ಸುಮ್ನೆ ಹೋಗಯ್ಯ ತಲೆ ತಿನ್ಬೇಡ ಸ್ವಲ್ಪ ಚಿಕನ್ ಸಾರಿದ್ರೆ ಹಾಕಿ ಸರ್ ಚಿಕನ್ ನಾನ್ ತಲೆ ತಿನ್ಬೇಡ ಹೋಗು ಹೋಗ್ಲಿ ಚಾಪ್ಸ್ ಆದ್ರೂ ಕೊಡಿ ಸರ್ ಸ್ವಲ್ಪ ಯೋ ನಾನ್ ಮೇಸ್ಟ್ರ್ ಕಣಯ್ಯ ಚಾಕ್ ಪೀಸ್ ಇದೆ ಚಾಪ್ಸ್ ಇಲ್ಲ ತಿಂತ್ಯಾ ತಲೆ ತಿನ್ಬೇಡ ಹೊಟ್ಟೋಗು ಏನಾದ್ರೂ ಇದ್ರೆ ಕೊಡಿ ಸರ್ ಸ್ವಲ್ಪ ನನ್ನ ಮಗನೇ ಹೊಟ್ಟೆ ಉರಿಸ್ತೀಯ ಇಲ್ಲಿ ನನ್ಗೆ ತಿನ್ನೋದಕ್ಕೆ ಏನಿಲ್ಲ ಇವನೊಬ್ಬ ಹೋಗೋಣ ಏನ್ರೋ ತಿಂದ ಪಾತ್ರೆನ ಹಾಗೆ ಬಿಡೋದಾ ಇನ್ನೇನ್ ಮಾಡೋದು ಇದನ್ ತೊಳ್ದ್ ವೈಟ್ ತಗೊಂಡೋಗಿಡಕ್ಕ ಇಲ್ಲೇ ಬಿಸಾಕ್ಬಿಟ್ಟು ಹೋಗೋದು ಛೀ ತಪ್ಪು ಕಣ್ರೋ ಅನ್ನ ತಿಂದ್ಮೇಲೆ ಪಾತ್ರೆನ ವಾಪಸ್ ಕೊಡ್ಬೇಕಂಡ್ರು ಪಾಪ ಮೇಷ್ಟ್ರು ಅಯ್ಯೋ ಪಾಪ ಅಂದ್ರೆ ನಮ್ಗೆ ಶಾಪ ತಾಕತ್ತಷ್ಟೇ ಮೊದ್ಲೇ ಮೇಸ್ ಹೊಟ್ಟೆಗಿಲ್ದೆ ಹಸುಕೊಂಡ್ ಕೂತಿರ್ತಾರೆ ನಾವಿನ್ನೀ ಪಾತ್ರೆಗಳನ್ನ ಎತ್ಕೊಂಡು ಕೊಟ್ರೆ ನಮ್ ಬೆನ್ ಮೂಳೆ ಎಣಿಸ್ಬಿಡ್ತಾರಷ್ಟೇ ನಮ್ಗಂತೂ ಈ ಕೆಲ್ಸ ಬೇಡಪ್ಪ ಸರಿ ನೀವ್ ಹೋಗಿ ನಾನ್ ಪಾತ್ರೆ ತೊಳ್ದು ಅವ್ರ ಮನೆ ಬಾಗ್ಲಲ್ಲಿ ಇಟ್ಬಿಟ್ ಬರ್ತೀನಿ ನಾ ಹೇಳಿದ್ದೀನಿ ಆಮೇಲೆ ನಿನ್ ಇಷ್ಟ ಬಂದು ಹೋಗೋಣ ಎಲ್ಲ ಪಾತ್ರೆಗಳು ಸರಿಯಾಗಿದೆ ನೋಡ್ಕೊಳ್ಳಿ ಸರ್ ಏಯ್ ಪಾತ್ರೆಗಳು ಯಾಕೆ ಹಂಗ್ ಬಿಸಾಕ್ಬಿಟ್ಟು ಬರ್ತಿದ್ಯಾ ಯಾರ್ದದು ಮೇಷ್ಟ್ರದು ಮೇಷ್ಟ್ರದ ಮತ್ ಹಂಗ್ಯಾಕೆ ಎಸ್ಬಿಟ್ಟು ಬರ್ತಾ ಇದ್ಯಾ ಹೇಳೆ ಅಲ್ಲ ಚೇರ್ಮನ್ರೇ ನಮ್ ಹುಡುಗ ತುಂಬಾ ಅಳ್ತಾ ಇದ್ದ ನಾನೇ ನಿಮ್ ಹುಡುಗಿ ಹತ್ರ ಹೇಳಿ ಈ ಪಾತ್ರೆನೆಲ್ಲ ತೊಳ್ಕೊಂಬ ಅಂತ ಕಳಿಸ್ದೆ ತೊಳೆದ್ಮೇಲೆ ಲಕ್ಷಣವಾಗಿ ಒಳಗಡೆ ತಗೊಂಡೋಗಿ ಇಟ್ಬಿಟ್ಟು ಬರ್ಬೇಕು ತಾನೆ ಏನೇ ನೋಡ್ತಾ ನಿಂತಿದ್ಯಾ ಬರ ಇಲ್ಲಿ ಇದನ್ನ ತಗೊಂಡೋಗಿ ಒಳಗಡೆ ಇಡು ಬೇಗ ಹೋಗೆ ಲೇಲೆ ಆತರ್ಗಿಟ್ಟವಳೆ ಏನ್ ಸಿಕ್ಕದು ಕೆಳಗ್ ಬೀಳ್ಸೋದೆ ಒಡಕ್ ಕೈ ಜಾತಕ್ದವಳು ಈ ವಯಸ್ಸಲ್ಲಿ ಕೋಪ ಮಾಡ್ಕೊಂಡ್ರೆ ನಿಮ್ಗೆ ತೊಂದ್ರೆ ನೀವು ಸುಮ್ಕಿರಿ ಮೇಷ್ಟ್ರೆ ನನ್ ಜಾತಕದಲ್ಲಿ 96 ವಯಸ್ಸು ಅಂತ ಬರ್ದಿದೆ ಈ ಆತರ್ಗೆಟ್ಟವಳು ಕಾಡ್ದಿಂದ ಮುಂದ್ ವರ್ಷನೇ ಸಾಯ್ತೀನೋ ಏನೋ ಯಾರಿಗ್ ಗೊತ್ತು ಪಾಪ ಅವಳೇನ್ ಮಾಡ್ತಾಳೆ ಚಿಕ್ಕ ವಯಸ್ಸು ಹುಡುಗ ಆಟದ ಹುಡುಗಿ ಏನ್ ಪಾಪನೋ ಪುಣ್ಯನೋ ಮೇಷ್ಟ್ರೆ ಊಟ ಮಾಡಿದ್ರ ಮಾಡ್ದೆ ನಿಮ್ಗೇನೋ ಹೇಳ್ಬೇಕು ಅಂತ ಬಂದೆ ನಿನ್ನೆ ನೀವು ನಮ್ಮ ಮನೆಗ್ ಬಂದು ನಿಮ್ ಹೆಂಡತಿ ವಿಷಯ ಹೇಳಿದ್ರಲ್ಲ ಅದನ್ನ ಕೇಳಿದ್ಮೇಲೆ ನನಗೂ ನನ್ನ ಹೆಂಡತಿಗೂ ತುಂಬಾ ವ್ಯಸನ ಆಗೋಯ್ತು ದೇವ್ರು ನಿಮ್ಗಿಂತ ಕಷ್ಟ ಕೊಡ್ಬಾರ್ದಾಗಿತ್ತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೆಂಡತಿನ ಕಳ್ಕೊಂಡು ಚಿಕ್ಕ ಮಗುನ್ ಜೊತೆಲಿ ಇಟ್ಕೊಂಡು ನಿಮ್ಮಂತವ್ರು ಬದುಕೋದಾದ್ರೂ ಹೆಂಗೆ ಆಯ್ತಾನಮ್ಮ ಆಯ್ತಾ ನಿನ್ ಕೆಲ್ಸ ಯಾವ ಜನ್ಮದಲ್ಲಿ ನೀನ್ ಮಾಡಿದ ಅಡ್ಗೆ ನಾನ್ ಕತ್ತಿಂದ ಗೊತ್ತಿಲ್ಲ
ಈ ಜಮ್ದಲ್ಲಿ ಮುಯ್ ತೀರ್ಸ್ಕೊಂಡಿದ್ಯಾ. ಹೋಗಮ್ಮ ಹೋಗು. ದಯವಿಟ್ಟು ನನ್ನ ಕ್ಷಮಿಸಿ ಸರ್. ನಿಮ್ ಕಷ್ಟ ತಿಳ್ಕೊಳ್ದೆ ನಾನ್ ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಅಯ್ಯೋ, ಬರೀ ಊಟದ ವಿಷಯ ಕಾಳ್ತಾ ಇದೆಯಲ್ಲ. ಬಿಡು ಬಿಡು, ನೀನ್ ತಿಂದಿದ್ದಕ್ಕೆ ನಾನೇನ್ ಕೋಪ ಮಾಡ್ಕೊಂಡಿಲ್ಲ. ಮನೆಗೆ ಹೋಗು. ಇಲ್ಲ ಸರ್, ನೀವು ನಮ್ಮ ಅಪ್ಪನ ಜೊತೆಲಿ ಮಾತಾಡ್ತಾ ಇದ್ದಿದ್ದನ್ನ ನಾನ್ ಕೇಳಿಸ್ಕೊಂಡೆ. ಪಾಪ ಈ ಕೈ ಕೂಸ್ ನಿಟ್ಕೊಂಡು ಮನಸ್ಸಲ್ಲಿ ಇಷ್ಟೊಂದು ದುಃಖ ತುಂಬಿಕೊಂಡಿರುವಾಗ ನಾವು ಕಪಿಗಳು ನೀವು ಮಾಡಿದ ಅಡ್ಗೆನೆಲ್ಲ ಹೊತ್ಕೊಂಡು ಹೋಗಿದ್ದೀವಲ್ಲ, ನಮ್ಗೆ ಏನ್ ಶಿಕ್ಷೆ ಕೊಟ್ರು ಸಾಲಲ್ಲ. ಸರಿ ಸರಿ, ತಿಂದಿದ್ದಾಯ್ತಲ್ಲ. ತಿಂದಿದ್ ತಪ್ಪು ಅಂತ ಈಗ ಅದನ್ನೆಲ್ಲ ಈಚೆ ತೆಗಿಯಕ್ಕಾಗತ್ತಾ? ಜಾಗ ಖಾಲಿ ಮಾಡ್. ರಾತ್ರಿ ಊಟಕ್ಕೆ ಏನ್ ಮಾಡ್ತೀರಾ? ಹಾ, ಬೋರ್ಲ್ ಹಾಕೊಂಡ್ ಮಲ್ಕೋತೀನಿ. ಮಗು ಹಾಲು ಕುಡ್ದಾಯ್ತಾ? ಅದ್ರ ಪುಣ್ಯ ಹಾಲಿನ ಬಾಡ್ಲ್ ನಿನ್ ಕಣ್ಣಿಗೆ ಬಿದ್ದಿಲ್ಲ. ಬಿದ್ದಿದ್ರೆ ಅವನು ಕೂಡ ನನ್ಗತಿನೇ. ಸುಮ್ನೆ ಹೋಗಮ್ಮ, ತಾಲೆ ತಿನ್ಬೇಡ. ನಾಳೆ ನೀವು ಸ್ಕೂಲ್ಗೆ ಹೋದ್ಮೇಲೆ ಮಗು ನಾನ್ ನೋಡ್ಕೊಳ್ಳ. ನಿನ್ ಬಾರ ನಿನಗೆ, ನನ್ ಬಾರ ನನ್ಗೆ. ಸುಮ್ನೆ ಯಾಕೆ ತೊಂದ್ರೆ ಕೊಡ್ತೀಯ? ಹೋಗಮ್ಮ ಹೋಗು. ಅಲ್ಲ, ನಿಮ್ಗೇನಾದ್ರೂ ಮಾಡ್ಬೇಕು ಅಂತ ನನ್ಗೆ ಅನ್ನಿಸ್ತಾ ಇದೆ. ಈಗ ನೀನ್ ಮಾಡಿರೋದೇ ಸಾಕು. ದಯಮಾಡು ತಾಯಿ. ಹಾಗಲ್ಲ, ಸುಮ್ನೆ ಮಾತಾಡ್ತಿದ್ರಲ್ಲಿ